ಒಂದು ಕಡೆ ಎಳ್ಳು ಬೆಲ್ಲವನ್ನ ಸವಿಯುವಂತಹ ಸಂದರ್ಭದಲ್ಲಿ ಇವತ್ತು ಸಂಜೆ 5:20 ರಿಂದ 5:23 ಸಂದರ್ಭದಲ್ಲಿ ಸೂರ್ಯ ಮಜ್ಜನ ಆಗುವಂಥದ್ದು ಶಿವಲಿಂಗದ ಮೇಲೆ. ಅದನ್ನ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಾ ಇರ್ತಾರೆ. ದೇವಸ್ಥಾನದ ವತಿಯಿಂದಲೂ ಕೂಡ ಹಲವು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥ ಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಶಿವಮೂರ್ತಿಯನ್ನ ಈ ಒಂದು ಸೂರ್ಯ ರಶ್ಮಿ ಒಂದು ನಮಿಸತ್ತೆ ಅಥವಾ ಒಂದ್ ರೀತಿ ಮಜ್ಜನ ಅಂತ ಕೂಡ ಹೇಳ್ತಾರೆ. ಆಮೇಲೆ ಅದೆಷ್ಟು ನಿಮಿಷಗಳ ಕಾಲ ಸೂರ್ಯರಶ್ಮಿ ಒಂದು ಶಿವಲಿಂಗದ ಮೇಲೆ ಬಿತ್ತು ಆ ಟೈಮನ್ನ ಆಧರಿಸಿ ಭವಿಷ್ಯ ಕೂಡ ನಿರ್ಧಾರ ಮಾಡ್ತಾರೆ. ಮುಂದಿನ ಭವಿಷ್ಯ ಹೇಗಿರುತ್ತೆ, ನಾಡಿನದ್ದು ಬೆಳೆ ಮಳೆ ಹೇಗಿರುತ್ತೆ ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸೋಮಸುಂದರ ದೀಕ್ಷಿತ್ ಪ್ರಧಾನ ಅರ್ಚಕರು ಅವರೇ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ಬಿಡೋಣ. ಹಬ್ಬದ ದಿನ ಲೈವಿಗೆ ಸಿಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ, ಶುಭೋದಯ. ಮೊದಲಿಗೆ ಹಬ್ಬದ ಶುಭಾಶಯಗಳು ನಿಮ್ಗೆ. ನಮಸ್ಕಾರ. ನಮಸ್ಕಾರ. ಖಂಡಿತವಾಗ್ಲೂ ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ತುಂಬಾ ಬ್ಯುಸಿ ಇರ್ತೀರಿ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ, ಅದರಲ್ಲೂ ನಮಗೆ ಸಮಯ ಕೊಟ್ಟಿದ್ದೀರಿ, ಧನ್ಯವಾದಗಳು. ಗುರುಗಳ ಇವತ್ತಿನ ದಿನದ ವಿಶೇಷತೆ ಹೇಳಿ. ಒಂದ್ ಕಡೆ ಹಬ್ಬ, ಮಗದೊಂದ್ ಕಡೆ ಇವತ್ತು ಸಂಜೆ ಆ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಬೀಳೋದನ್ನ ನೋಡೋಕೆ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ. ಈಗ ಇವತ್ತು 30 ದಿನಗಳಿಂದ ಈ ಧನುರ್ಮಾಸದ ಪೂಜೆ, ಋಷಿ ಪೂಜಾ ವಿಧಿ ಅಂತ ಹೇಳ್ತಾರೆ. ಇದನ್ನು 11 ತಿಂಗಳ ಕಾಲ ನಾವು ಸೂರ್ಯೋದಯ ನಂತರ ಸ್ವಾಮಿಗೆ ಅಭಿಷೇಕ, ಅಲಂಕಾರ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಈ 1 ತಿಂಗಳ ಧನುರ್ಮಾಸದ ಪೂಜೆ ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಮಾಡಿ ತದನಂತರ ನಾವು 10-11 ಗಂಟೆಗೆ ದೇವಸ್ಥಾನ ಬಾಗಿಲಾಕುವಂಥ ವೈಶಿಷ್ಟ್ಯತೆ ನಡೀತಾ ಇತ್ತು. ಇವತ್ತು ಆ ಧನುರ್ಮಾಸದ ಕಡೆಯ ದಿನದ ವಿಶೇಷವಾದ ಪೂಜೆ. ಈಗ ಸ್ವಾಮಿಗೆ ಅಭಿಷೇಕ, ಅಲಂಕಾರ ಎಲ್ಲ ಆಗಿ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. 12 ಗಂಟೆವರೆಗೂ ದರ್ಶನ ನಡೀತಾ ಇರುತ್ತೆ. 12 ಗಂಟೆಯ ನಂತರ ನಾವು ಕ್ಲೋಸ್ ಮಾಡಿ ಸಾಯಂಕಾಲ ಸೂರ್ಯ ಭಗವಂತನ ಪೂಜೆಗಾಗಿ ಏನು ಎಲ್ಲ ಸಲಕರಣೆಗಳನ್ನ ಮಾಡ್ಕೋಬೇಕೋ ನಾವು ಮಾಡ್ಕೊಂಡು ರೆಡಿಯಾಗಿರ್ತೀವಿ. 5 ಗಂಟೆ 20 ನಿಮಿಷದಿಂದ 5 ಗಂಟೆ 23 ನಿಮಿಷಗಳ ಕಾಲ ಏನು ಸೂರ್ಯ ಪೂಜೆ ನಡೆಯುತ್ತೆ, ಅದನ್ನು ನಾವು ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಒಂದು ಪೆಂಡಾಲ್ ನಿರ್ಮಿಸಿ LTD ಟಿವಿಗಳನ್ನ ಕಟ್ಟಿ ಎಲ್ಲರಿಗೂ ಅಲ್ಲಿ ದರ್ಶನ ಭಾಗ್ಯವನ್ನು ಕೂಡ ನಾವು ಮಾಡ್ತೀವಿ. ಆ ದರ್ಶನದ ಭಾಗ್ಯ ನಂತರ ಮುಕ್ತವಾಗಿ ಮೂಲಮೂರ್ತಿಯ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈಗ 5:20 ರಿಂದ 5:23 ತನಕ ಅಂತ ಹೇಳಿದ್ರೆ ಗುರುಗಳೇ, ಒಂದ್ ಕಡೆ ಅದನ್ನ ನೋಡೋಕೆ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ. ಮತ್ತೊಂದ್ ಕಡೆ ಈ ಇಷ್ಟು ನಿಮಿಷಗಳ ಕಾಲ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಬೀಳುತ್ತೆ ಅಂತಾರಲ್ಲ, ಅದ್ ಏನ್ ಸೂಚಿಸುತ್ತೆ ಅಂತ? 2 ನಿಮಿಷ, 3 ನಿಮಿಷ, 4 ನಿಮಿಷ ಎಲ್ಲ ನಾವು ಗಮನಿಸಿದೀವಿ. ಸ್ವಾಮಿ ಹಾಗಲ್ಲ. ಈಗ ನಾವು ದೇವಸ್ಥಾನಕ್ಕೆ ಬರ್ತೀವಿ, ಒಂದು ಕ್ಷಣಕಾಲ ಸ್ವಾಮಿಯನ್ನು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಕ್ಷಣಭಂಗುರ ಅಂತ ಹೇಳ್ತಾರೆ. ಆ ಒಂದು ಕ್ಷಣ ನಾವು ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ನಮಗೆ ಮೋಕ್ಷಕ್ಕೆ ಮೂಲ ಕಾರಣವಾಗುತ್ತೆ ಅಂತೇಳಿ. ಯಾಕೆಂದರೆ ನಮ್ಮ ಹೊರಗಿನ ಪ್ರಪಂಚದಲ್ಲಿ ನಮಗೆ ನೂರಾರು ಕಟ್ಟಳೆಗಳು, ನೂರಾರು ಚಿಂತನೆಗಳಿರುತ್ತೆ. ಆ ಮಂದಿರಕ್ಕೆ ಬಂದಾಗ ಸ್ವಾಮಿಯ ದರ್ಶನ, ಆ ಮಂತ್ರೋಚ್ಚಾರಣೆ, ಗಂಟೆಯ ನಾದ, ಇದನ್ನೆಲ್ಲ ನಾವು ಕೇಳ್ತಾ ಇರುವಾಗ ಏಕಾಗ್ರತೆ ನಮಗೆ ಬರುತ್ತೆ. ಆ ಏಕಾಗ್ರತೆಯಿಂದ ನಾವು ಪೂಜೆಯನ್ನು ಮಾಡಿದಾಗ ಹೇಗೆ ನಮಗೆ ಮುಕ್ತಿ ಸಿಗುತ್ತೋ ಅದೇ ರೀತಿ ಸೂರ್ಯ ಭಗವಂತ ದಕ್ಷಿಣಾಯನದಲ್ಲಿ ಏನೇನು ಧರ್ಮಗಳನ್ನು ಮಾಡಿದ್ದಾರೆ, ಏನೇನು ಯಾತ್ರೆಗಳನ್ನು ಮಾಡಿದ್ದಾರೆ, ಎಷ್ಟು ಸಮುದ್ರ ಸ್ನಾನಗಳನ್ನು ಮಾಡಿದ್ದಾರೆ, ಎಷ್ಟು ನದಿ ಸ್ನಾನಗಳನ್ನು ಮಾಡಿದ್ದಾರೆ, ಎಲ್ಲ ಪುಣ್ಯವನ್ನು ಉತ್ತರಾಯಣದಲ್ಲಿ ಸೂರ್ಯ ಭಗವಂತ ಎಲ್ಲರಿಗೂ ಹಂಚುತ್ತಾನೆ. ಆ ರೀತಿಯಾಗಿ ಹಂಚುವಾಗ ದಕ್ಷಿಣಾಯನದಲ್ಲಿ ತುಂಬ ಜನ ಅಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಆ ಪುಣ್ಯ ಕಾರ್ಯಗಳನ್ನು ಲೆಕ್ಕವನ್ನು ಇಟ್ಟು ಉತ್ತರಾಯಣದಲ್ಲಿ ಒಳ್ಳೇದು ಮಾಡ್ತೀವಿ. ಸಾಮಾನ್ಯವಾಗಿ ದಕ್ಷಿಣಾಯನದಲ್ಲಿ ನಾವು ಯಾತ್ರೆಗಳನ್ನು, ಪೂಜೆಗಳನ್ನು, ಯಜ್ಞಗಳನ್ನು, ಯಾಗಗಳನ್ನು, ಸಮುದ್ರ ಸ್ನಾನಗಳನ್ನು ಇದನ್ನೆಲ್ಲ ಮಾಡಬೇಕು ಅಂತ ಧರ್ಮಶಾಸ್ತ್ರ. ಅದೇ ರೀತಿ ಉತ್ತರಾಯಣದಲ್ಲಿ ಮದುವೆ, ಮುಂಜಿ, ಗೃಹ ಪ್ರವೇಶ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಮಾಡೋದು ಕೂಡ ವಿಶೇಷವಾಗಿರುತ್ತೆ. ಆ ಪುಣ್ಯ ಭಾಗವನ್ನು ಅರ್ಪಿಸೋದಕ್ಕೋಸ್ಕರ ಸೂರ್ಯ ಭಗವಂತ ಶಿವನಲ್ಲಿ ಎಷ್ಟು ಪೂಜೆ ಮಾಡಿರ್ತಾನೆ ಅಷ್ಟು ನಮಗೆಲ್ಲ ಆ ಒಂದು ಪುಣ್ಯ ಭಾಗವನ್ನು ಹಂಚುತ್ತಾನೆ. ಅಂದ್ರೆ ಅದೇ ಎಷ್ಟು ನಿಮಿಷ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಇರುತ್ತೋ ಅದ್ರ ಮೇಲೆ ಭವಿಷ್ಯ ನಿರ್ಧಾರ ಆಗುತ್ತೆ, ರಾಜ್ಯದ್ದು, ನಾಡಿನದ್ದು ಅಂತಾರಲ್ಲ, ನಿಜನಾ ಅದು ಅಂತ? ಖಂಡಿತವಾದ ವಿಷಯ. ಈಗ 3 ವರ್ಷಗಳ ಹಿಂದೆ ಸ್ವಾಮಿ ಸೂರ್ಯನ ಮೇಲೆ ಬರಲೇ ಇಲ್ಲ, ಒಂದೇ ಒಂದು ಸೆಕೆಂಡಲ್ಲಿ ಮಾಯ ಆಗಿಬಿಡ್ತು. ನಾನು ಹೇಳಿದೆ ಏನೋ ಒಂದು ದೊಡ್ಡ ಕಂಟಕ ಕಾದಿದೆ ಅಂತೇಳಿ. ಅದೇ ರೀತಿಯಾಗಿ ಕರೋನಾ ಅನ್ನೋ ಕಂಟಕ ಬಂದು ಬಹಳಷ್ಟು ಜನಕ್ಕೆ ತೊಂದರೆಗಳಾಯಿತು. ಆಮೇಲೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿವಿ, ಇಂಥ ಕಂಟಕಗಳೆಲ್ಲ ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ಯಾವಾಗಲೂ ನಮ್ಮ ರಾಜ್ಯ, ದೇಶ ಸುಭಿಕ್ಷವಾಗಿರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು ಈಶ್ವರನಲ್ಲಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ
ಯಾವ ಕಂಟಕಗಳು ಬರ್ದಿರ ಎಲ್ಲರೂ ಕ್ಷೇಮವಾಗಿರಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ. ಗುರುಗಳ ಇದ್ರ ಜೊತೆಗೆ ಈ ಸಲ ಸಂಕ್ರಾಂತಿ ಫಲ ಹೇಗಿದೆ ಅಂತ ಹೇಳ್ಬೋದಾ? ಸಾಯಂಕಾಲದ ಸೂರ್ಯನ ಪೂಜೆಯ ನಂತರನೇ ಎಲ್ಲ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಆ ಗಳಿಗೆ ಹೇಗಿದೆ ಗುರುಗಳೇ? ಈ ಸೂರ್ಯರಶ್ಮಿ ಏನು ಬೀಳ್ತಾ ಇದೆ, ಆ ಗಳಿಗೆ ಹೇಗಿದೆ? ಇದ್ರ ಬಗ್ಗೆ ಎಲ್ಲ ನೀವು ಆಲ್ರೆಡಿ ಅಧ್ಯಯನ ಮಾಡಿರ್ತೀರಿ. ಅದಲ್ಲ, ಇದೇನಾಗುತ್ತೆ ನಮಗೆ ಈ ಸೂರ್ಯ ಪೂಜೆ ಅನ್ನೋದು ಸ್ವಾಮಿಯ ಒಂದು ಹೋದ ವರ್ಷ 17 ನಿಮಿಷದಲ್ಲಿ 17ರಿಂದ 18ವರೆಗೂ 1.5 ನಿಮಿಷ ಬಿದ್ದಿತ್ತು. ಈ ವರ್ಷದ ಪ್ರಕಾರ ನಿನ್ನೆ ನಾವು ಲೆಕ್ಕ ಹಾಕಿದಾಗ 28 ನಿಮಿಷಗಳ ಮೇಲೆ ಬಂತು. ಅಂದರೆ 8 ನಿಮಿಷಗಳ ಡಿಫ್ರೆನ್ಸ್ ನಾವು ಈ ವರ್ಷ ಇಟ್ಕೊಂಡಿದ್ದೀವಿ. ಆದ್ದರಿಂದ 20 ನಿಮಿಷದಿಂದ 23 ನಿಮಿಷಗಳ ಸಂಧ್ಯಾಕಾಲ, ತ್ರಿಸಂಧ್ಯಾ ಧ್ಯೇಯ ವಿಗ್ರಹ ಅಂತ ನಾವು ಶಾಸ್ತ್ರ ಹೇಳ್ತೀವಿ. ಆ ತ್ರಿಸಂಧ್ಯಾ ಈ ಕಡೆ ಬೆಳಗ್ಗೆನೂ ಅಲ್ಲ, ಮಧ್ಯಾಹ್ನನೂ ಅಲ್ಲ, ರಾತ್ರಿ ಅಲ್ಲ, ಆ ಮಧ್ಯಭಾಗ ಅಂತೇಳಿ. ಈ ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡಿದ ಸೂರ್ಯ ಭಗವಂತ ಇನ್ನು ನಾಳೆಯಿಂದ ಎಲ್ಲ ಧರ್ಮ ಕಾರ್ಯಗಳನ್ನೇ ವಿನಿಯೋಗ ಆಗ್ತಾ ಇರುತ್ತೆ. ಆ ಕಾರಣದಿಂದ ನಾವಿವತ್ತು ಈ ಒಂದು ಸ್ವಾಮಿಯ ಪೂಜೆಯ ನಂತರ ಏನೇನು ಶುಭಗಳು ಬರುತ್ತೆ, ನಮಗೆ ಏನೇನು ಅಶುಭಗಳು ಬರುತ್ತೆ ಅನ್ನೋದನ್ನು ಸಂಜೆ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಜನಗೂ ತಿಳಿಪಡಿಸುವಂಥ ವಿಷಯವನ್ನು ಸಂಜೆ ಇಟ್ಕೊಂಡಿದ್ದೀವಿ. ನಾವು ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೇವೆ ಗುರುಗಳೇ. ಧನ್ಯವಾದ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ 5 ಗಂಟೆಯಿಂದಲೇ ಜನ ಹೋಗ್ತಾ ಇರ್ತಾರೆ. ಇದೀಗ 5:20ರಿಂದ 5:23 ಸಮಯದ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಬೀಳುವಂಥದ್ದು. ಅದು ಎಷ್ಟು ನಿಮಿಷ ಬೀಳುತ್ತೆ ಮತ್ತು ಆ ಬಿದ್ದಂತಹ ಗಳಿಗೆ ಹೇಗಿದೆ ಇವೆಲ್ಲವನ್ನ ಗಮನಿಸಿ ಒಂದು ನಮ್ಮ ನಾಡಿನ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ನಾಡು ಅನ್ನೋದಕ್ಕಿಂತ ನಮ್ಮ ದೇಶದ ಭವಿಷ್ಯವನ್ನು, ಮಳೆ ಬೆಳೆ ಹೇಗಾಗುತ್ತೆ, ಈಗ ಆಲ್ರೆಡಿ ಸಾಂಕ್ರಾಮಿಕ ರೋಗಗಳಿಂದ ಬಳಲು ಹೋಗಿದ್ದಾರೆ ಜನ. ಈ ವರ್ಷ ಹೇಗಿರುತ್ತೆ? ಕಳೆದ ಬಾರಿ ಎಲ್ಲ ಅವ್ರು ಹೇಳ್ದಾಗೆ 1-2 ಸೆಕೆಂಡ್ಗೆ ಹೋಗಿತ್ತು, ಬಟ್ ಈ ಸಲ 3 ನಿಮಿಷಗಳ ಕಾಲ ಸೂರ್ಯರಶ್ಮಿ ಕಾಣಿಸುತ್ತೆ. ಸೊ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಸಂಜೆ ತನಕ.